ಹಾಯ್ ಹಲೋ ನಮಸ್ತೆ. ನೋಡ್ರಿ ಇವತ್ತು ನಮ್ಮ ಬೆಳಗ್ಗೆ ತುಂಬ ಬೇಜಾರಾಗೋಯ್ತು ರೀ. ನಮ್ಮ ಕರು ಸತ್ತೋಯ್ತು. ಇದು ನೈಟ್ ಏನೋ ಸ್ವಲ್ಪ ಹೊಟ್ಟೆ ಉಬ್ಬಿದಂಗೆ ಅನಿಸಿತ್ತು. ಬೆಳಗ್ಗೆನೇ ಡಾಕ್ಟ್ರಿಗೆ ಕಾಲ್ ಮಾಡಿದ್ವಿ, ಬಂದು ಇಂಜೆಕ್ಷನ್ ಹಾಕಿದ್ರು. ಆಮೇಲೆ ಆರಾಮ್ ಅನಿಸಿತ್ತು, ಆರಾಮಾಗೆ ಓಡಾಡ್ತು, ಚೆನ್ನಾಗೇ ಇತ್ತು. ಆದರೂ ಮತ್ತೆ ಬೆಳಗ್ಗೆಗೆಲ್ಲ ಮತ್ತೆ ಹೊಟ್ಟೆ ಉಬ್ಬಿತ್ತು ರೀ. ಮತ್ತೆ ಡಾಕ್ಟ್ರ್ ಕರೆಸಿದ್ವಿ, 2 ಇಂಜೆಕ್ಷನ್ ಮಾಡಿದ್ರು. ಅವ್ರು ಮಾಡಿ ಇನ್ನೂ ಸ್ವಲ್ಪ ನಮ್ಮ ಮನೆ ಬಿಟ್ಟು ಹೋಗಿರ್ಲಿಲ್ಲ ರೀ. ಅಷ್ಟೊತ್ತಿಗೆ ನಮ್ಮ ಕರು ತೀರ್ಕೊಂತಂತೆ. ನೋಡಿರಿ ಅದ್ರ ತಾಯಿದು ಅದ್ರ ಮಗ ಸತ್ತಿರೋದು. ಪಾಪ ಅಳ್ತೈತಿ. ಮೂಕ್ ಜೀವಿಗಳಿಗೆ ಎಷ್ಟು ಮನುಷ್ಯತ್ವ ಐತ್ರಿ. ಮನುಷ್ಯರಿಗೆ ಇವಾಗಿನ ಕಾಲದಲ್ಲಿ ಮನುಷ್ಯತ್ವ ಇಲ್ಲ, ಮೂಕ್ ಜೀವಿಗಳಿಗೆ ಎಷ್ಟು ಮನುಷ್ಯತ್ವ. ನಾವೆಲ್ಲಾದರೂ ಬಂದರೆ ನಮ್ಮ ಆಕಳು ನಮ್ಮನ್ನು ನೋಡಿ ಕರಿತಾವ್ರಿ, ಒದರ್ತಿರ್ತಾವೆ ನೋಡ್ರಿ. ಪಾಪ ಅದ್ರ ಮಗ ಸತ್ತೋಯ್ತಂತ. ಅದು ಹಾಲು ಕುಡಿಯೋಕೆ ಹೋದಾಗ ಇದು ಒದಿತಿತ್ತು ರೀ. ಈಗ ಅದನ್ನ ಕರನ ಇವತ್ತು ನೋಡಿದ್ರೆ ಅದು ಆ ಕರ ಸತ್ತಿರೋದು ನೋಡಿ ಅಳ್ತೈತಿ. ನಮ್ಮ ಮನೆಯವ್ರು ಫೋನ್ ಮಾಡಿ ಭಾಳ ಬೇಜಾರಾಯ್ತು ರೀ. ನಿಮ್ಮದು ಕಾವೇರಿ ಅಳ್ತೈತಿ, ಅದ್ರ ಕರನೇ ನೋಡಿ ಒದರ್ತೈತಂತ. ನಮ್ಮ ಮನುಷ್ಯರಿಗೆ ಇರುತ್ತೆ ಇಲ್ವ ಗೊತ್ತಿಲ್ಲ, ಮೂಗ್ ಜೀವಿಗಳಿಗೆ ಎಷ್ಟು ಪ್ರೀತಿ ಇರುತ್ತೆ. ನಮಗೆ ಹೇಳ್ತಾರೆ ರೀ ತುಂಬ ಜನ, ಓರಿಕರಲ್ಲ ಕಟಗ್ರಿ ಕೊಡ್ರಿ ಅಂತ. ಜೀವನ ಹೋದ್ರೂ ನಾವು ಕಟಗ್ರಿ ಕೊಡಂಗಿಲ್ಲ ರೀ. ಯಾಕಂದ್ರೆ ಅವ್ನು ನಾವು ಮನೆಯವ್ರ ಥರ ಪ್ರೀತಿ ಮಾಡ್ತೀವಿ ರೀ. ನನಗಿಂತ ನನ್ನ ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಾರೆ ರೀ. ನಮ್ಮ 3 ಕರ ಸತ್ತೋದು ರೀ, ಓರಿಕರುಗಳು ಇದೇ ಥರ ಆಗಿ ಸತ್ತೋಗಿದ್ದಾವೆ. ನಮ್ಮ 3 ಕರನು ನಮ್ಮ ಹೊಲದಲ್ಲೇ ಮಣ್ಣು ಮಾಡ್ಕೊಂಡಿವಿ. ಹಂಗೆ ಅಲ್ಲೇ ಇಟ್ಕೊಂತೀವಿ ನೋಡ್ರಿ. ನನ್ನ ಮಕ್ಕಳು ಯಾವಾಗ ನೋಡಿದ್ರು ಎನಿ ಟೈಮ್ ನಾನು ಬಿಟ್ಟು ಬಂದರೆ ನನ್ನ ಮಕ್ಳು ಇರೋದೇ ಕರುಗಳ ಹತ್ರ. ನನ್ನ ಸಣ್ಣ ಮಗ ಅಂತೂ ಭಾಳ ಪ್ರೀತಿ ರೀ ಕರುಗಳಿಗೆ. ನನಗೆ ನೋಡಿ ತುಂಬ ಬೇಜಾರು ಅನಿಸ್ಬಿಡ್ತು. ನಾನು ಹೋಗೋತ್ತಿಗೆ ಮಣ್ಣು ಮಾಡಿದ್ರಿ ರೀ, ನಮ್ಮ ಮನೆ ಮುಂದೆನೇ ನಾವು ಮಣ್ಣು ಮಾಡ್ಕೊಂಡಿದ್ವಿ ನೋಡಿರಿ. ಪಾಪ ಮೂಗ್ ಜೀವಿ ನನ್ನ ಮಕ್ಳಿಗೆ ಅಷ್ಟು ಫೀಲ್ ಆಗ್ಯದ್ರಿ. ಪಾಪ ನಾನು ಓದೋಗಿದ್ದ ತಕ್ಷಣ ನಮ್ಮ ಮಮ್ಮಿ ಕರ ಸತ್ತೋಯ್ತು, ಕಾವೇರಿ ಕರ ಸತ್ತೋಯ್ತು ಅಂತ ಹೇಳ್ತಾಯಿದ್ರು. ಏನು ಮಾತಾಡ್ಬೇಕಂತಲೇ ಗೊತ್ತಾಗಲ್ಲ. ಇದೇ ಜಾಗದಲ್ಲಿ ಮನುಷ್ಯರು ಇದ್ದಿದ್ರೆ ಎಷ್ಟು ಗೋಳಾಗ್ತಿತ್ತು. ನೆನೆಸ್ಕೊಂಡ್ರೆ ಒಂಥರ ತುಂಬ ಬೇಜಾರು ಅನಿಸುತ್ತೆ. ಏನು ಮಾತಾಡಬೇಕು. ಮೂಗ್ ಜೀವಿಗಳು ಅದ್ರ ಒಳಗಡೆ ಏನು ನೋವು ಇರುತ್ತೋ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ಅಂತ ನಾವು ಮಾಡಿದ್ವಿ, ಆದರೆ ಪ್ರತಿಫಲ ಕೊಡಲಿಲ್ಲ. ನಾವು ಯಾವುದೇ ಕರ ಆಗಲಿ ಕಟಗರಿ ಕೊಡೋದು ಆ ಥರ ಮಾಡೋ ಮನಸ್ಥಿತಿ ಅಂತೂ ನಮಗಿಲ್ಲ. ಇದ್ದರೆ ನಮ್ಮ ಮನೆಯಲ್ಲಿರಲಿ, ನಮಗೆ ಕಷ್ಟನೋ ಸುಖನೋ ಇನ್ನೂ ಅವಕ್ಕೆ ಮೇವು ಅದು ತಂದು ಹಾಕ್ತೀವಿ. ಇನ್ನೊಬ್ರಿಗಂತೂ ಕೊಡಲ್ಲ. ನಮ್ಮ ಮನೆ ಕರುಗಳನ್ನಾಗಲಿ